ರಂಜಾನ್ 2026 ಒಂದು ಸ್ಪಾಟಿಗೆ ಬಂದಿದ್ವಿ. गाड़ी डाले को कोरमंगला को आ जाना, पेट भर खा को चले जाना. ಓಕೆ ಸೊ ದ ಓವರ್ ಹೈಪ್ಡ್ ಸ್ಪಾಟ್ ಆಫ್ ಕೋರಮಂಗಲಕ್ಕೆ ಬಂದಿದ್ದೀವಿ. ಸೊ ಮುಂದೆ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ 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 ಒಂದೊಂದಾಗಿ ಕವರ್ ಮಾಡೋಣ. ಎಲ್ಲೋ ಅಂತ ಸಜೆಸ್ಟ್ ಶಾರುಖ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ನಿಮಗೆ ಆಲ್ರೆಡಿ ಗೊತ್ತು, ಟೈಟಲು ತಮ್ಮನೆಲ್ಲ ನೋಡಿರ್ತೀರಾ. ಸೊ ಪ್ರತಿ ವರ್ಷ ಈ ಒಂದು ಸ್ಪಾಟಿಗೆ ಬರ್ತಾನೆ ಇರ್ತೀವಿ. ಅದೇ ರೀತಿ ರಂಜಾನ್ 2026 ಒಂದು ಸ್ಪಾಟಿಗೆ ಬಂದಿದ್ವಿ, ಕೋರಮಂಗಲ. ಸೊ ಈ ಸತಿ ಬೇಜಾನ್ ಸ್ಪಾಟ್ಸ್ ಅಲ್ಲಿ ಈ ಒಂದು ಸ್ಟಾಲ್ಸ್ ಗಳನ್ನು ಹಾಕವ್ರೆ. RT ನಗರ ಮತ್ತೆ ಕಲ್ಯಾಣ್ ನಗರ, HRBR ಲೇಔಟ್, ಶಿವಾಜಿನಗರ ಲಾಸ್ಟ್ ಟೈಮ್ ಮಾಡಿದ್ವಿ. ಬಟ್ ಈ ಸತಿ ಬಂದು ನಾವು ಕೋರಮಂಗಲ ಚೂಸ್ ಮಾಡಿದ್ವಿ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಈ ಸತಿ ಸ್ವಲ್ಪ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಅಂದ್ರೆ ಕಾರ್ಗಳು ಹೋಗೋಕೆ, ಬೈಕ್ಗಳು ಹೋಗೋ ಒಂದು ಜಾಗ ಪ್ಲಸ್ ಸ್ಟಾಲ್ಸ್ ಒಂದು ಕಡೆ ಪ್ಲೇಸ್ ಮಾಡಿರ್ತಾರೆ. ಸೊ ಒಂದೊಂದಾಗಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಅದರೊಟ್ಟಿಗೆ ಸಿಗೋ ಒಂದು ಯೂನಿಕ್ ಐಟಮ್ಸ್ ಏನಾರ ಇದ್ರೆ ಅದನ್ನ ಟೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದಿರೋದು. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇನು ಸಿಗುತ್ತೆ ಕೇಳೋಣ ಬನ್ನಿ. ಹಾಗೆ ಈ ಸ್ಟಾಲಲ್ಲಿ ಏನಿದೆ ಅಂತ ನೋಡೋಣ. ಅಲ್ಪವಾಗ ರಬಡಿ ಜೊತೆ ಐತೆ, ಓಕೆ, ಕಾಶ್ಮೀರಿ ಪೈನಾಪಲ್ ಹಲ್ವಾ, ಶಾಹಿ ತುಗಡ ಐತೆ, ಡಬಲ್ ಗಾ ಮಿಠಾ ಇಡ್ತಾರೆ ಹೈದರಾಬಾದಲ್ಲಿ. ಇದು ಬಂದ್ಬಿಟ್ಟು ಐಸ್ ಆಪಲ್ ಪುಡ್ಡಿಂಗ್. ಐಸ್ ಆಪಲ್ ಅಂದ್ರೆ ಟಾಟಿ ನಿಂಗುಲ್, ಕುನಾಫಾ ಐತೆ, ಮಲೈ ಡೆಸರ್ಟ್, ಅರೇಬಿಯನ್ ಮಲೈ ಡೆಸರ್ಟ್, ಕಲ್ಬಿನ್ ಇಟ್ಸ್ ವೆರಿ ಹೆಲ್ದಿ. ಇದು ಫುಲ್ ಹೆಲ್ದಿ ಇದು ಬಾಡಿಗೆ. ಏನು ಗೊತ್ತಾ ಅದರ ಇಂಗ್ರೀಡಿಯೆಂಟ್ಸ್ ಏನು? ಬ್ಯಾಟರ್ ಬಂದ್ಬಿಟ್ಟು ಬಾದಾಮ್ ಬ್ಯಾಟರ್, ಆಮೇಲೆ ಫುಲ್ ಡ್ರೈ ಫ್ರೂಟ್ಸ್, ಗುಲಾಬ್ ಜಾಮೂನ್ ಐತೆ, ರಬಡಿ ಗೋಲ್ ಐತೆ ರಬಡಿ ಜೊತೆ, ರಸಮಲೈ ಐತೆ. ಇದು ಬಂದ್ಬಿಟ್ಟು ಡಮ್ಮೂಟ್, ಇಟ್ಸ್ ಮೇಡ್ ಬೈ ಚೆನ್ನೈ ಡ್ರೈ ಫ್ರೂಟ್ಸ್. ಈ ಹಾಗೂ ಡಮ್ಮೂಟ್, ಇಟ್ಸ್ ಮೇಡ್ ಬೈ ಚೆನ್ನೈ ಡ್ರೈ ಫ್ರೂಟ್ಸ್. ಈ ಹಾಗೂ ಆಲ್ಮಂಡ್ ಚಾಪ್, ಕಾಶ್ಮೀರಿ ಜಾಮೂನ್, Malai roll, ajuba. You have to eat in one shot and smash it. You get 3 flavors in this. If I make it half, you get 2 flavors. There will be a syrup. It gets dry when I make it half. So it will burst in the mouth. Yes. Okay. And this is Hyderabadi kesar firni, rasgulla firni, Turkish roll. Okay, Turkish sweet roll. Okay. This is egg pudding. Egg pudding. So Rasmalai rabdi gola. ಸೊ ವೆರೈಟೀಸ್ ಆಫ್ ಐಟಮ್ಸ್ ಇದೆ ಇವ್ರ ಹತ್ರ. ಸೊ ಸ್ಟಾರ್ಟಿಂಗ್ ಅಲ್ಲೇ ಸ್ವೀಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಸ್ಟಾರ್ಟ್ ಮಾಡೋಣವಾ? ಸೊ ಹೋಗ್ತಾ ಹೋಗ್ತಾ ಹಂಗೆ ನಾವು ಸ್ವಲ್ಪ ಖಾರ ಐಟಮ್ ಹೋಗೋಣ, ಮತ್ತೆ ಹಂಗೆ ಸ್ವೀಟ್ ಅಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತೆ. ಎಲ್ಲ ರೇಟ್ಸ್ ಹೆಂಗಿಕ್ಕಿದ್ರು ಸರ್? 120, 80 ಬೇರೆ ರೇಟ್ಸ್ ಐತೆ. ಸ್ಟಾರ್ಟಿಂಗ್ ಫ್ರಮ್ 60 rupees. 60 rupees ಇಂದ ಸ್ಟಾರ್ಟ್ ಆಗುತ್ತೆ. ಯಾವ್ದು 60 rupees ಇದ್ರಲ್ಲಿ? 60 rupees ಕಾಶ್ಮೀರಿ ಜಾಮೂನು, ಆಲ್ಮಂಡ್ ಚಾಪ್, ಮಲೈ ರೋಲ್, ಅಜೂಬಾ, ಆಮೇಲೆ ಕುನಾಫಾ 120 ಐತೆ, ಐಸ್ ಆಪಲ್ 100, ಶಾಹಿ ತುಗಡ 120 rupees, ಮಾಲ್ಪುವಾ 120 ಪ್ಲೇಟ್, ಆಮೇಲೆ ಕಾಶ್ಮೀರಿ ಪೈನಾಪಲ್ ಇದೆಲ್ಲ 120 ವಿತ್ ರಬಡಿ. ಸೊ ನನಗೆ ಯೂನಿಕ್ ಆಗಿ ಅನ್ಸಿರೋ ಹಲವಾರು ಐಟಮ್ಸ್ ಇದೆ, ಬಟ್ ಇದು ಬಂದು ಸ್ವಲ್ಪ ಯೂನಿಕ್ ಆಗಿ ಅನಿಸ್ತು. ಸೊ ಇದೊಂದು ಪೀಸ್ ಕೊಡಿ, ಹಿಂಗೆ ಟ್ರೈ ಮಾಡೋಣ. ಓ ಹಂಗೆ ಲೈವ್ ಆಗಿ. ಓಕೆ, ಇವ್ರು ಹೇಳ್ದಂಗೆ ಮೂರು ಫ್ಲೇವರು ಅದ್ರೊಳಗೆ ನನಗೆ ಸಿಗ್ತೈತೆ. ಫಸ್ಟ್ ಬಂದು ಮೇಲೆ ಅವ್ರು ಹಾಕಿರೋ ಆ ಕೋವಾ ಒಳಗೆ ಇನ್ನೊಂದು ಫ್ಲೇವರು, ಫೈನಲ್ ಆಗಿ ಬಂದು ಒಂದು ವಾಟರ್ ಕನ್ಸಿಸ್ಟೆನ್ಸ್ ಒಂದು ಬಸ್ಟ್ ಆಗುತ್ತೆ ಒಳಗೆ, ಸಗದಾಗೈತೆ. ಓಕೆ, ಸೊ ಈ ಸತಿ ಪ್ಲಾನ್ ಮಾಡಿರೋದು ಬಂದು ಆಲ್ಮೋಸ್ಟ್ ಏನೇನು ಟ್ರೈ ಮಾಡ್ತೀನೋ ಎಲ್ಲದಕ್ಕೂ ರೇಟಿಂಗ್ ಕೊಡೋಣ ಅಂತ. ಓಕೆನಾ? ಸೊ ಈ ಒಂದು ಡೆಸರ್ಟಿಗೆ ನನ್ನ ರೇಟಿಂಗ್ ಬಂದು ಔಟ್ ಆಫ್ 5 ನಾನು ಇದಕ್ಕೆ 4.5 ಕೊಡ್ತೀನಿ. ಬಿಕಾಸ್ ಆಫ್ ತುಂಬ ರಿಚಲ್ಲಿ ಐತೆ ಸ್ವೀಟು. ಇದ್ದ ತಕ್ಷಣ ಅದು ಬಾಯಲ್ಲಿ ಬಸ್ಟ್ ಆಗುತ್ತೆ ನೋಡಿ, ಅದ್ರ ತುಂಬ ಸ್ವೀಟ್ ಆಗೈತೆ. ಸೊ ಸ್ವೀಟ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಅದನ್ನು ಇಷ್ಟಪಡ್ತೀರಾ. ಸರ್ ರೆಗ್ಯುಲರ್ ಆಗಿ ಎಂಪೈರ್ ರೆಸ್ಟೋರೆಂಟ್ ಅವರು ಸ್ಟಾಲ್ಸ್ ಅನ್ನೋದು ಹಾಕ್ತಾರೆ. ಬಟ್ ಈ ಸತಿ ಬಂದು ಸ್ವಲ್ಪ ಅದರಿಂದ ಹೊರಗೆ ಬಂದು ಆ ಲೇನಲ್ಲಿ ಇದೆಯಲ್ಲ, ಸ್ವಲ್ಪ ಐಟಮ್ಸ್ ಟ್ರೈ ಮಾಡೋದು ಅಂತ ಬಂದಿದ್ದೀನಿ. ಸೊ ಇಲ್ಲಿ ಬಂದು ನಮ್ಮ ಹತ್ರ ವೆರೈಟೀಸ್ ಆಫ್ ಐಟಮ್ಸ್ ಇದೆ. ಏನೇನಿದೆ ಅಂತ ಕೇಳಿ ಹಂಗೆ ತಿಳಿಸ್ಕೊಳ್ಳೋಣ. बस हमारे पास मटन का टुंडे कबाब है, इसे गलोटी कबाब बोलते हैं, वो है। खीमा है विथ इडियापम देते हैं। मटन चॉप्स है, मटन चॉप्स भी देखो। इधर है तो प्रॉन्स मिलता तुमना, चिकन में है, अफगानी चिकन है, चिकन तंदूरी है, प्रॉन्स है, और इधर देखो मटन चॉप्स है, तला हुआ गोश्त, मुगले परोठा है चिकन में, मटन में भी मुगले परोठा है, और उधर लास्ट में देखो चपली कबाब, वो यहाँ का स्पेशल चपली कबाब और ये टुंडे कबाब, ये खाली रमज़ान में मिलती हैं। सो आओ ट्राई करो। और एक मेरे पास मटन में शीख भी है, मटन शीख है, चिकन शीख है, मटन हलीम भी है, चिकन हलीम भी है। अल करीम रेस्टोरेंट अपना नाम। ವೆರೈಟೀಸ್ ಆಫ್ ಐಟಮ್ಸ್ ಇದೆ. ಸೊ ರೋಲ್ಸಿಂದ ಹಿಡಿದು ನಂತರ ಬಂದು ಕಬಾಬ್ ಐತೆ, ನಂತರ ಬಂದು ಕೀಮಾ ಬಾಲ್ಸ್ ಇದೆ. ಬಟ್ ಈ ತುಂಡೆ ಕಬಾಬ್ ಬಂದು ಸ್ಪೆಷಲು, ಈ ತಿಂಗಳು ಸ್ಪೆಷಲ್ ಮಾತ್ರ ಸಿಗೋದು. ಸೊ ಅದನ್ನು ಸ್ವಲ್ಪ ಹಾಗೆ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಸೊ ಈ 3 ಪೀಸ್ ಬಂದು ನಿಮಗೆ 280 rupees ಬರುತ್ತೆ. ಫಸ್ಟ್ ಐ ವಾಂಟ್ ಟ್ರೈ ಅದು ಸಿಂಗಲ್ ಆಗಿ ನೋಡೋದ ನೋಡಿ. ವಾ ವಾ ವಾ, ಕಂಪ್ಲೀಟ್ಲಿ ಎಣ್ಣೆಯಲ್ಲೇ ಫುಲ್ ಫ್ರೈ ಆಗಿ ಬಂದಿರೋದು ಇದು.
ಕಂಪ್ಲೀಟ್ ಆಗಿ ಮಟನ್ ಮೀಟೇ ಇರುತ್ತೆ ನಿಮಗೆ ಫೀಲ್ನ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಅದರೊಟ್ಟಿಗೆ ನನಗೆ 280 ರೂಪಾಯಿ ರೇಟ್ ಜಾಸ್ತಿನೇ, ನಾನು ಇಲ್ಲ ಅಂತಿಲ್ಲ. ಬಟ್ ಈ ಸೀಸನ್ ಇವ್ರಿಗೆ ಮೇಯ್ನ್ ಅಲ್ವಾ, ಸೊ ಆ ಒಂದು ರೀಸನ್ನೇ. ಸೊ ಇದನ್ನೊಂದು ಬೈಟ್ ತೊಗೊಂಡು ಹಾಗೆ ಹೋಗಲ್ಲ. ಮೈಲ್ಡಾಗಿ ತಿನ್ನೋಕ್ಕೂ ಇದರೊಟ್ಟಿಗೆ ತಿನ್ನೋಕ್ಕೂ ಡಿಫ್ರೆನ್ಸ್ ಇದೆ. ಉಪ್ಪು ಜಾಸ್ತಿ ಅನಿಸು, ಮೋಸ್ಟ್ಲಿ ಹಂಗೆ ಇರಬೇಕೇನೋ ಅದು. ಬಟ್ 280 ರೂಪಾಯಿ ಕೊಟ್ಟು ತಿನ್ನೋಕ್ಕೂ ನೀವು ವರ್ತ್ ಅಂತ ಕೇಳಿದ್ರೆ ಒಂದ್ಸಲ ಟ್ರೈ ಮಾಡ್ಬೋದು ಅಷ್ಟೇ. ಇದಕ್ಕೆ ನಾನು ಕೊಡೋ ರೇಟಿಂಗ್ ಬಂದು ಔಟ್ ಆಫ್ 5 4.8 ಕೊಡ್ತೀನಿ. मलाई टिक्का है और जाफरानी है, तंदूरी है, कोटिंग करके देगा, अमूल बटर डाल के क्रीम डाल के तसला बना के देगा. अमल पत्थर गोश्त हमारे पास हो गए भैया। यहाँ हमारे पास पूरा फ्रेश आइटम मिलता है। तुम्हें खाना तो सीधा लास्ट के स्टॉल को आ जाना। यहाँ देखो मच्छी, लेग पीस, फ्रांस, तीतर सब मिलता हमारे पास। पत्थर गोश्त मिलता। तुम्हें खाना तो तवे की फाल सीधा तुम्हारी गाड़ी उठा को कोरमंगला को आ जाना, पेट भर खा को चले जाना। हाँ तो खुदा हाफिज. ಕ್ಯಾಮಲ್ ಮೀಟನ್ನು ತೊಗೊಂಡಿದ್ದೀವಿ. ಸೊ ನೋಡ್ತಿರ್ಬೋದು ಪೀಸು ಸಾಕಾಗಿ ಬಿಸಿ ಇದೆ. ಆಲ್ಮೋಸ್ಟ್ ಅವ್ರ ಹತ್ರ ಮಟನು ಕ್ಯಾಮಲು ಎರಡು ಸಿಗುತ್ತೆ. ಸೊ ನಾನು ಬಂದು ಕ್ಯಾಮಲ್ ತೊಗೊಂಡಿದ್ದೀನಿ. ಕ್ಯಾಮಲ್ ಅಲ್ವಾ ಸ್ಪೆಷಲ್ ಈ ಒಂದು ತಿಂಗಳಲ್ಲಿ ಸಖತ್ತು ಟೆಂಡರ್ ಆಗೋಯ್ತು ಮೀಟು. ದಿ ಸೇಮ್ ಟೈಮ್ ಚೂವಿಯಾಗಿ ಅನಿಸ್ತಿದೆ ನೋಡೋದ. ಭಾರಿ ಉಪ್ಪು ಮಾತ್ರ ಏಕ್ದಮ್ ಆಗೈತೆ. ಪತ್ತರ್ಕ ಗೋಶ್ಟ್ ಅದು ತಿನ್ನೋಕ್ಕೆ ನಾನು ಇವತ್ತು ಎಕ್ಸೈಟ್ ಆಗಿದ್ದು, ಬಟ್ ಸಾಕಾಗೈತೆ. ಆಮೇಲೆ ಫುಲ್ಲು ಮಸಾಲೆ ಹಾಕಿ ಸೊ ಪೀಸಸ್ ಬಂದು ಚಂಚಾಗಿ ಕಟ್ ಮಾಡಿಕೊಡ್ತಾರೆ, ತಿನ್ನಕ್ಕೆ ಸಾಕಾಗಿರುತ್ತೆ. ಇದ್ರ ಒಟ್ಟಿಗೆ ಫೈನಲ್ ಆಗಿ ಈರುಳ್ಳಿ ಮಜ್ವಾಗಿರುತ್ತೆ. ಸೊ ಬಂದರೆ ಕೋರ್ಮಂಗ್ಲ ಬರ್ತೀರ ಒಳಗೆ ರೈಟ್ ಸೈಡ್ ನಿಮಗೆ ಸ್ಟಾಲ್ ಇರುತ್ತೆ, ಹಂಗೆ ಅಲ್ಲಿ ತೋರಿಸ್ಬೋದು. ಸೊ ಬಂದರೆ ಅವ್ರು ಚೆನ್ನಾಗಿ ಫನ್ ಮಾಡ್ತಾರೆ. ಸೊ ಪತ್ತರ್ಗ ಗೋಸ್ಟ್ ಟ್ರೈ ಮಾಡ್ಬಿಟ್ಟು ನೆಕ್ಸ್ಟ್ ಬಂದು ನಾವು ಕುಲಕ್ಕಿನ ಟ್ರೈ ಮಾಡಬೇಕು. ಮ್ಯಾಂಗೋ ಕುಲ್ಕಿ ಶರ್ಬತ್. ಮ್ಯಾಂಗೋ ಕುಲ್ಕಿ ಅಂದ್ರೆ ಶೇಕ್ ಮಾಡ್ತಾರಲ್ಲ, ಓಕೆ, ಅದಕ್ಕೆ ಕುಲ್ಕಿ ಅಂತ. ಏನು ವೆರೈಟಿ ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಟೆಂಡರ್ ಕೋಕೋನಟ್ ಲೈಮ್, ಬ್ಲೂ ಲೆಮನೇಡ್, ವಾಟರ್ ಮೆಲನ್ ಶರ್ಬತ್ ಅಂದ್ರೆ ಓನ್ಲಿ ವಾಟರ್ ಮೆಲನ್. ಆಮೇಲೆ ಮೊಹಬ್ಬತ್ ಕಾ ಶರ್ಬತ್. ಓಕೆ, ಆಮೇಲೆ ಕೇರಳ ಸ್ಪೆಷಲ್ ಮ್ಯಾಂಗೋ ಕುಲ್ಕಿ ಶರ್ಬತ್. ನೆಕ್ಸ್ಟ್ ಬಂದು ಇವ್ರ ಹತ್ರ ಮ್ಯಾಂಗೋ ಕುಲಕ್ಕಿ ತಗೊಂಡಿದ್ದೀನಿ. ನೋಡ್ತೀರಾ, ಚಿಲ್ಲಿ ಬೇಡ ಅಂತಂದ್ರೆ ಒಂದು ಚಿಲ್ಲಿ ಹಾಕ್ಬಿಟ್ರು, ಆವಾಗಲೇ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರು. ಬಟ್ ಓಕೆ, ಈಗ ಸದ್ಯಕ್ಕೆ ನನಗೆ ಚಿಲ್ಲಿ ಬೇಡ ಅನಿಸ್ತೈತೆ, ಬಟ್ ಹಾಕವ್ರೆ. ಇನ್ನು ಚಿಲ್ಲಿ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಸಗದಾಗಿರುತ್ತೆ. ಸೂಪರ್. ಬಂದರೆ ಗ್ಯಾರಂಟಿ ನಿಲ್ಲಕ್ಕೆ ಜಾಗ ಇರಲ್ಲ, ಆ ಥರ ಒಂದು ಸ್ಪಾಟ್ ಇದು. ಸೊ ಆದಷ್ಟು ಪ್ಲ್ಯಾನ್ ಮಾಡಿ ಬನ್ನಿ. ಆ್ಯಂಡ್ ಬ್ರೋ ಒಂದು ಹೇಳ್ಬಿಡಿ, ಓಕೆನಾ? ಸೊ ಬಂದರೆ ಬ್ರೋ ಹತ್ರ ಈ ಥರ ವೆರೈಟೀಸ್ ಆಫ್ ಕುಲಕ್ಕಿ ಸಿಗುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ. ಸೊ ಅಲ್ಲಿ ಕರೀಮ್ ಫುಡ್ ಸ್ಟಾರ್ಟಿಂಗಲ್ಲ ಒಂದು ತೊಂಡೆ ಕಬಾಬ್ ತೊಗೊಂಡಿದ್ವಲ್ಲ, ಸೊ ಅವ್ರ ಹತ್ರನೇ ಬಂದು ನಾವು ಹಲೀಮ್ ತೊಗೊಂಡಿದ್ದೀವಿ. ಸೊ ಹಲೀಮ್ನ ಹಾಗೆ ಈ ಒಂದು ನಿಂಬೆಹಣ್ಣಿಂದ ಸ್ಕ್ವೀಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ತಿಂದ್ರೇ ಅದು ಮಜಾ. ಬೈಟು ಹಲೀಮಲ್ಲಿ ಆ ಕನ್ಸಿಸ್ಟೆನ್ಸಿ ಗುರುವೆ ಪರ್ಫೆಕ್ಟ್ ಆಗಿದೆ. ಅದರೊಟ್ಟಿಗೆ ಫ್ರೈಡ್ ಆನಿಯನ್ಸು ಲೈಟಾಗಿ ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಟೇಸ್ಟ್ ಕೊಡುತ್ತೆ. ಇವ್ರ ಹತ್ರ ಚಿಕನು ಐತೆ, ಮಟನು ಐತೆ. ಸೊ ನಾವು ತೊಗೊಂಡಿರೋದು ಬಂದು ಮಟನು. ಅಲ್ ಕರೀಮ್ ಫುಡ್ ಅಂತ ಎಕ್ಸಾಕ್ಟು. ಸೊ ನೀವು ಕಡೆ ಆನ್ ದ ವೇ ಲೇನಲ್ಲೇ ನಿಮಗೆ ಕಾಣಿಸುತ್ತೆ. ಸೊ ಬಂದಾಗ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೋಗಿ. ಇನ್ನು ಅವ್ರ ಹತ್ರ ಐಟಮ್ಸ್ ಇದೆ, ಸೊ ನೀವು ಬಂದರೆ ಅದನ್ನು ಟ್ರೈ ಮಾಡಿಬಿಟ್ಟು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಹಲೀಮಿಗೆ ನನ್ನ ರೇಟಿಂಗ್ ಬಂದು ಔಟ್ ಆಫ್ 5 4.7 ಕೊಡ್ತೀನಿ. ಆಮೇಲೆ मटन है, मिक्स प्लेटर, प्रॉन्स प्लेटर है, सी फूड प्लेटर है, चिकन प्लेटर है, चिकन सॉसलिक प्लेटर है, क्रैब है, ये कश्मीरी क्रिस्पी चिकन है, तंदूरी, हरियाली, ईरानी, मलाई, प्रॉन्स, चिल्ली प्रॉन्स. ಸೊ ಇವ್ರ ಹತ್ರ ಬಂದು ಕಂಪ್ಲೀಟಾಗಿ ನಿಮಗೆ ಸೀ ಫುಡ್ಡು, ಚಿಕನ್ ಐಟಮು, ನಂತರ ಬಂದು ಕ್ಯಾಮಲು, ಮಟನ್ ಮೀಟು ಇವೆರಡೂ ಸಿಗುತ್ತೆ. ಬಂದರೆ ಖಂಡಿತ ಟ್ರೈ ಮಾಡಿ. ಸೊ ನಿಮ್ಮ ಸ್ಟಾಲ್ ಎಲ್ಲ ಲೊಕೇಟ್ ಆಗಿದೆ ಅದು ಹೇಳ್ಬಿಡಿ ನಮ್ಮ ಆಡಿಯನ್ಸ್. ಕೋರಮಂಗಲ ಎಂಪೈರ್. ಸೊ ಕೋರಮಂಗಲ ಎಂಪೈರ್ ಸ್ಟಾಲ್ ಹಾಕಿರ್ತಾರೆ ಒಳಗೆ, ಬಂದರೆ ಟ್ರೈ ಮಾಡಿ. ಕ್ರೌಡ್ ಮಾತ್ರ ಏಕ್ದಮ್ ಆಗೈತೆ ನೋಡಿರ್ಬೋದು.
ಸೊ ಈಗ ನಾನು ಬಂದರು ಈ ಒಂದು ಲೇನ್ ಬಂದು ನಿಮಗೆ ಎಂಪೈರ್ ಒಳಗೆ ಸ್ಟಾಲ್ಸ್ ಹಾಕಿರ್ತಾರೆ ಓಕೆ ಎಂಪೈರ್ ಲೇನ್ ಬಂದಲ್ಲಿ ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡಿದ್ದು ಬಂದು ನಿಮಗೆ ಟುವರ್ಡ್ಸ್ ಕೋರಮಂಗಲ ಲೇನ್ ಇದೆಯಲ್ಲ ಸೊ ಅಲ್ಲೂ ಸ್ಟಾಲ್ಸ್ ಇದೆ, ಒಳಗಿನ ಸ್ಟಾಲ್ಸ್ ಇದೆ. ಸೊ ಈ ಒಂದು ಒಳಗೆ ಸ್ಟಾಲ್ ಇದೆಯಲ್ಲ ಸೊ ಈಗ ನಾನು ಬೇಜಾನ್ ಸತಿ ಬಂದಿದ್ದೀನಿ ಎಂಟೈರ್ ಎವ್ರಿ ರಂಜಾನಿಗೆ ಬರ್ತೀನಿ ಅಂತ ಅಂದ್ಕೊಳ್ಳಿ. ಬಟ್ ಈ ಸತಿ ನಾನು ಹೊರಗೆ ಟ್ರೈ ಮಾಡಿದೆ. ಒಳಗಿನ ಆಲ್ಮೋಸ್ಟ್ ನಿಮಗೆ ಸೇಮ್ ಐಟಮ್ಸ್ ಅಲ್ಲೇನು ಸಿಗುತ್ತೆ ಸೇಮ್ ಅದು ಅನಿಸಿರುತ್ತೆ. ಬಟ್ ಎಲ್ಲ ಐಟಮ್ಸ್ ಕಂಪೇರ್ ಮಾಡಿದ್ರೆ ಒಂದೆರಡು ಐಟಮ್ ನನಗೆ ವರ್ತಾಗಿ ಅನಿಸುತ್ತೆ. ಒಂದೆರಡು ಐಟಮು ಕೊಡ್ತಿರೋ ಕಾಸಿಗೆ ಸ್ವಲ್ಪ ಕಡಿಮೆನೇ ಅನಿಸುತ್ತೆ ಟೇಸ್ಟು. ಸೊ ಇಲ್ಲಿವರೆಗೆ ನಾನು ಟ್ರೈ ಮಾಡಿದ್ದೀನಿ ಒಂದು 3 to 4 ಐಟಮ್ಸ್ ಟ್ರೈ ಮಾಡಿರ್ತೀರಾ. ಅದರಲ್ಲಿ ನನಗೆ ಒಂದು 2 ಐಟಮ್ ಇಷ್ಟ ಆಯಿತು. ಮಿಕ್ಕಿದ್ರೆ ಆಲ್ಮೋಸ್ಟ್ ಹೆಂಗಿತ್ತು ಬ್ರೋ ನಿಮಗೆ? ಓಕೆ ಅನಿಸ್ತಲ್ವಾ? ಅಂದರೆ ಒಂದೆರಡು ಐಟಮ್ ಓಕೆ, ಮಿಕ್ಕಿದೆಲ್ಲ ಸ್ವಲ್ಪ ಹೈಪ್ ಇದೆ. ಜನ ಹೈಪ್ ಜಾಸ್ತಿ ಮಾಡಿಕ್ಕೋರೆ, ಅದಕ್ಕೆ ಒಳ್ಳೊಳ್ಳೆ ಸ್ಟಾಲ್ಸ್ ಬಂದು ನಿಮಗೆ ಕೋರಮಂಗಲಲ್ಲಿ ಸಿಗುತ್ತೆ. ಸೊ ಅದನ್ನು ಹುಡುಕಿ ಅಲ್ಲಿ ಟ್ರೈ ಮಾಡಿ. ಸೊ ಇಲ್ಲಿ ನಮ್ಮ ಬ್ರೋ ಇದ್ದಾರೆ ನನ್ನ ಮೈಕಲ್ಲಿ. मटन का हलीम, चिकन का हलीम मटन का हलीम, चिकन का हलीम जी। प्राइस मटन का 350, चिकन का 250 दिखा सकते हैं आप? जी। ये चिकन का है, ओके इसका 250 है। ओके ये मटन का 350, ये 700 का है, ये भी मटन का। ಸೂಪರ್. ಸೊ ಇವರ ಮಟನ್ ಹಲೀಮ್ ಬಂದು ನಾನು ಲಾಸ್ಟ್ ಟೈಮು ಟ್ರೈ ಮಾಡಿದ್ದೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಇವ್ರ ಹತ್ರ ಬಂದು ಕಂಪೇರ್ ಟು ಬೇರೆ ಕಡೆ ಸ್ವಲ್ಪ ಹಲೀಮ್ ಚೆನ್ನಾಗಿರುತ್ತೆ ಓಕೆನಾ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಚಟ बढ़ जाओ ಎಣ್ಣ ಕೆಡಿಗೆ ಹೋಗಕ್ಕಿಟ್ಟೆ ये पच्चा बांगा कुलिकी, ऑरेंज कुलिकी, मोहब्बत की शरबत, ब्लू लाइम, कस्टर्ड, पिस्ता ಮೊಹಬ್ಬತ್ ಕಿ ಶರ್ಬತ್ ಎಲ್ಲ ಟೈಮ್ ಪಿಂಕ್ ಕಲರ್ ಇದೆಯಲ್ಲ, ಬೇರೆ ಕಲರ್ ಬೇರೆ ಕಲರ್ ಬರಲ್ಲ, ಅದು ಮೊಹಬ್ಬತ್ ಆಗಿರ್ಬೇಕು ಅದಕ್ಕೆ ಸೂಪರ್. ಎಲ್ಲ ಪ್ರೈಸ್ 80. ಸೊ ಒಂದೊಂದು ಕಡೆ ಇಲ್ಲಿ ಹೊರಗೆ ನೋಡಿದೆ ಈ ಮೊಹಬ್ಬತ್ ಕಾ ಶರ್ಬತ್ ಬಂದು 100 ರೂಪಾಯಿ ಅಂದ್ರು. ಬಟ್ ಬ್ರೋ ಪರವಾಗಿಲ್ಲ, ಇದೆಲ್ಲ ಕಮ್ಮಿ 80. ಸೊ ಇದೇ ಖುಷಿಗೆ ನಮಗೆ ಒಂದು ಮೊಹಬ್ಬತ್ ಕಾ ಶರ್ಬತ್ ಕೊಟ್ಬಿಡಿ. ಇವತ್ತು ವೈಟ್ ಶರ್ಟ್ ಹಾಕಿ ಬರಬಾರ್ದಿತ್ತು ನಾನು, ಎಲ್ಲ ನನ್ನ ಮೇಲೆ ಬರ್ತೈತೆ. ಇದ್ರ ಹತ್ರ ಸಿಗೋ ಮೊಹಬ್ಬತ್ ಕಾ ಶರ್ಬತ್ ತಗೊಂಡಿದ್ದೀನಿ. ಸೊ ಚಿಕ್ಕ ಚಿಕ್ಕ ಚಂಕ್ಸ್ ಆಫ್ ವಾಟರ್ ಮೆಲನ್ ಕಟ್ ಮಾಡ್ತಾಗೋರೆ. ಇದಕ್ಕೆ ಸ್ಟ್ರಾ ಸೆಟ್ ಆಗಲ್ಲ. ಆಹಾ, ಅಲ್ಲ ಆ ಕಡೆ ಮಟನ್ ಪತ್ತರ್ಕ ಗೋಸ್ಟು ಆಮೇಲೆ ಕ್ಯಾಮಲ್ ಮೀಟು ಇವೆಲ್ಲ ಟ್ರೈ ಮಾಡಿದ್ಮೇಲೆ ಫೈನಲ್ ಆಗಿ ಅಥವಾ ಮಿಡ್ಡಲ್ಲಿ ಈ ಥರ ಶರ್ಬತ್ ಕುಡೀರಿ. ಖಂಡಿತವಾಗ್ಲೂ ನಿಮಗೆ ಒಂದು ರೀತಿ ಸ್ಯಾಟಿಸ್ಫೈಡ್ ಆಗಿರುತ್ತೆ. ಖಾರ ಎಲ್ಲ ತಿಂದಿರ್ತೀರಲ್ಲ, ಲೈಟಾಗಿ ತಣ್ಣಗೆ ಇಳಿಯುತ್ತೆ. ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ. ಈ ಒಂದು ಶರ್ಬತ್ತಿಗೆ ನಾನು ಕೊಡೋ ರೇಟಿಂಗ್ ಬಂದು ಔಟ್ ಆಫ್ 5 ಕೊಡ್ತೀನಿ. ಬಿಕಾಸ್ ನನಗೆ ಎಲ್ಲ ತಿಂದಾದ್ಮೇಲೆ ಕುಡಿಯೋ ಟೈಮಲ್ಲಿ ಪರ್ಫೆಕ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತೆ. ವಿಲ್ ಮೀಟ್ ಆನ್ ನೆಕ್ಸ್ಟ್ ಸ್ಪಾಟ್. ಲಾಸ್ಟಲ್ಲಿ ಬಂದರೆ ಸೊ ಒಂದು ಸ್ಟಾಲ್ ಇದೆ, ಏಕ್ದಮ್ ವೆರೈಟೀಸ್ ಇದೆ. हमारे पास हगाली चिकन है, चिल्ली प्रॉन्स है, लेमन प्रॉन्स है, पुदीना प्रॉन्स है, अचार चिकन है, कराब, मटन चिक तंदूरी, फिश जलेबी, लेग पीस, रशियन कबाब, अफगानी कबाब, फिश सिल्वर, कराब, लेमन चिकन, पुदीना चिकन, हगाली चिकन एंड तवे का पालकता हो गया. 20+ आइटम्स रहता क्या? 23 है 23 टोटल. मटन बिरयानी चिकन बिरयानी डालती है वो खाली हो गया. ಖಾಲಿ ಹೋಗ್ಯಾ? ಸೂಪರ್. ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇರುತ್ತೆ, ಅದು ಖಾಲಿ ये ಆಯ್ತಂತೆ. हमारा शादी का बिरयानी है, अक्सा कैटरस का. ಓಕೆ. दिमाग में बताइए. हाँ. हमारा फेमस कैटरस है, कैटरस का आइटम पूरा ಸೊ ಕ್ಯಾಟ್ರಿಂಗ್ ಬಿ ಕರ್ತೀನಿ हमें कैटरिंग भी ಸೊ ಇವ್ರು ಬಂದು ಕ್ಯಾಟ್ರಿಂಗು ಮಾಡ್ತಾರೆ. ಸೊ ನಂಬರ್ ಹೇಳ್ಬಿಡಿ ಹಾಗೆ. हमारा 7019 447 110. ಸೂಪರ್. ಸೊ ನಂಬರ್ ನೋಟ್ ಮಾಡಿರ್ತೀರಾ. ಸೊ ಕ್ಯಾಟ್ರಿಂಗು ಮಾಡ್ತಾರೆ, ಬೇಕಂದ್ರೆ ಅದನ್ನ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ. कैटरिंग ने मक्सा कैटरस से प्रोड्यूसर इमरान खान नो. ಪ್ರೈಸ್ ಎಲ್ಲ ಎಷ್ಟಿಕ್ಕಿದ್ದೀರಾ? 100 से स्टार्ट 250 में खत्म हो जाएगा. 100 ಸ್ಟಾರ್ಟಿಂಗ್ 250 ಎಂಡು. ನೋಡಿ ಏನು ಗೊತ್ತಾ, ಜಾಸ್ತಿ ಪ್ರೈಸಲ್ಲಿ ನೀವು ಸೆಲ್ ಮಾಡ್ತೀರಾ, ಕಡಿಮೆಯಲ್ಲಿ ಜೆನ್ಯೂನ್ ಪ್ರೈಸಲ್ಲಿ ಸೆಲ್ ಮಾಡ್ತಾರೆ. ಅದಕ್ಕೆ ಇಷ್ಟ. ज़्यादा सेलिंग होता है, हमारा प्रॉफिट भी होता है. ಸೂಪರ್. ಸೊ 100 ರೂಪಾಯಿಂದ ಸ್ಟಾರ್ಟ್ ಆಗಿ 250 ರೂಪಾಯಿಗೆ ನಿಮಗೆ ಲೆಂಡ್ ಆಗಿಬಿಡುತ್ತೆ. ಸೊ ಇಲ್ಲಿ ಕ್ರ್ಯಾಬ್ ಇದೆ, ಒಂದು ಹಾಕಿದ್ದೀವಿ. Crab. This is small and this is big sir. बड़ा वाला भी है, छोटा वाला भी है. ज़्यादा गरम है ठंडा अच्छा है. 2 ಪೀಸ್ ತಗೊಂಡಿದ್ದೀನಿ. ಸೊ ಸಿಂಗಲ್ ಆಗಿ ಒಂದೇ ಒಂದು ಮೆಗಾ ಬೈಟ್ ಹೋಗ್ಬಿಡೋಣ. ಸಖತ್ತಾಗಿದೆ ಗುರು. ಬೋನ್ಲೆಸ್ ಚಿಕನ್, ಸಖತ್ ಟೆಂಡರಿ ಮೀಟು, ಅಟ್ ದಿ ಸೇಮ್ ಟೈಮ್ ಮಸಾಲೆ ನೋಡಿ. ಕ್ಯಾಟ್ರಿಂಗ್ ಮಾಡೋರು ಮಸಾಲೆ ಸಖತ್ತಾಗಿ ಹಾಕ್ತಾರೆ, ಚೆನ್ನಾಗಿದೆ. ಯಾಕೆ? ये प्रॉन्स है, चिल्ली प्रॉन्स हमारे यहाँ का चिल्ली प्रॉन्स फेमस है. ಓಕೆ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಚಿಲ್ಲಿ ಪ್ರಾನ್ಸ್ ಅಂತ ತೊಗೊಂಡಿದ್ದೀವಿ. ಬಿಸಿ ಬಿಸಿ ಇದೆ. ಸೊ ಚೆನ್ನಾಗಿ ಡೀಪ್ಲಿ ಫ್ರೈಡ್ ಮಾಡಿ. ಸೊ ಚಿಲ್ಲಿ ಪ್ರಾನ್ಸು ಮೈಲ್ಡ್ ಖಾರ ಬರುತ್ತೆ, ಮತ್ತು ಪ್ರಾನ್ಸಿನ ಟೇಸ್ಟ್ ಬಂದು ಯಥೇಚ್ಛವಾಗಿ ನಿಮಗೆ ಇದರಲ್ಲಿ ಸಿಗುತ್ತೆ. ಜಾಸ್ತಿ ಚೂವಿ ಇಲ್ಲ, ಪರ್ಫೆಕ್ಟಾಗಿ ಬಂದೈತೆ, ಸಖತ್ತಾಗೈತೆ.
ಸೊ ಬಂದರೆ ಈ ಪ್ರಾನ್ಸ್ನ ಟ್ರೈ ಮಾಡಿ. ಸೊ ಅಟ್ ಪ್ರೆಸೆಂಟ್ ಬಂದು ಇರೋ ಹತ್ರ ಕ್ಯಾಮಲ್ ಮೀಟ್ ಇದೆ, ಟ್ರೈ ಮಾಡಿ. ವೀಕ್ ಡೇಸಲ್ಲಿ, ವೀಕೆಂಡಲ್ಲಿ ಬಂದರೆ ಈಮೋ, ಆಮೇಲೆ ನಂತರ ಬಂದು ನಿಮಗೆ ಮಟನು, ಚಿಕನು, ನಂತರ ಬಂದು ಕ್ಯಾಮಲು. ಸೊ ಈ ಕಲ್ಲೇನಿದೆಯಲ್ಲ ಎಲ್ಲ ಪ್ಯಾಕ್ಡ್ ಆಗಿರುತ್ತೆ ಅಂತಂತೆ. ಸೊ ಜೀರೋ ಫ್ಯಾಟ್ ಸೂಪರ್. ಸೊ ಕಂಪ್ಲೀಟಾಗಿ ಈ ಒಂದು ಕಲ್ಲಲ್ಲೇ ಕುಕ್ ಆಗೋದು. ಟ್ರೈ ಮಾಡಿ. ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ, ಓಕೆನಾ. ಸೊ ಅದಕ್ಕೆ ನಾನು ಟ್ರೈ ಮಾಡ್ತಿಲ್ಲ. ಹಿಂದೆ ಹಂಗೆ ಒಂದು ಗ್ಲಾನ್ಸ್ ತೋರಿಸಿ. ಸೊ ನೋಡ್ತಿರ್ತೀರಾ ಜಾಗ ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿದೆ. ಯಪ್ಪ ಜನ ಜಾತ್ರೆ ಅಂತೀವಲ್ಲ ಆ ಥರ ನೋಡಿರ್ತೀರಾ. ಸೊ ಫುಲ್ ಪ್ಯಾಕ್ಡ್ ಆಗಿದೆ. ಅದರಲ್ಲಿ ಒಂದು ಮೂಲೆಯಲ್ಲಿ ಎಂಡಲ್ಲಿ ಬಂದು ನಾನು ಜಾಗ ಹಿಡ್ಕೊಂಡು ನಿಂತಿದ್ದೀನಿ. ಈ ಕಡೆ ರೈಟಲ್ಲಿ ಕಲ್ ಬಿಸಿ ಐತೆ, ಆ ಕಡೆ ಚಿಕನ್ ಬಿಸಿ ಐತೆ. ಸೊ ಯಾವ್ದು ಬೇಕೋ ಬಂದು ಆರಾಮಾಗಿ ಟ್ರೈ ಮಾಡಿ. ಇದು ಎಷ್ಟನೇ ಸ್ಪಾಟ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ 4ನೇನೋ 5ನೇ ಸ್ಪಾಟ್ ಇರ್ಬೋದು ಇದು. ಇವ್ರ ಹತ್ರ ಬಂದು ನಾವು ಹರಿಯಾಲಿ ಕಾಡಿ ತೊಗೊಂಡಿದ್ದೀವಿ. ಕಂಪ್ಲೀಟಾಗಿ ಡೀಪ್ ಫ್ರೈಡು. ಸೊ ಆಲ್ಮೋಸ್ಟು ಫ್ರೈಡ್ ಐಟಮ್ ಅವಾಯ್ಡ್ ಮಾಡೋಣ ಅಂತಿದ್ದೆ, ಬಟ್ ಫ್ರೈಡೇಲಿ ಎಕ್ದಮ್ ಇರೋದು, ಓಕೆನಾ. ಫ್ರೈಡೇ ಅಲ್ಲ, ಫ್ರೈಡ್ ಚಿಕನೇ ಇಲ್ಲಿ ಜಾಸ್ತಿ ಇರೋದು. ಸೊ ಅದರಲ್ಲಿ ಹರಿಯಾಲಿ ಚಿಕನ್ ಟ್ರೈ ಮಾಡೋಣ. ಸಾಕಾದ ಬಿಸಿ ಬಿಸಿ ಆಗೈತೆ, ಒಳ್ಳೆ ಬೋನ್ಲೆಸ್ ಪೀಸು. ಸೊ ಇದರ ರೇಟ್ ಬಂದು 120 ರುಪೀಸ್. ಒಂದೊಂದು ರೇಟಲ್ಲಿ ಸಿಗುತ್ತೆ. ಅವ್ರ ಹತ್ರ ತುಂಡೆ ಕಬಾಬು ಐತೆ. ಸೊ ಅದನ್ನ ಬೇಕಾದ್ರೆ ಟ್ರೈ ಮಾಡಿ, ಅದಲ್ಲದೆ ಟ್ರೈ ಮಾಡಿದೆ ಬೇರೆ ಕಡೆ. ಸೊ ಫಸ್ಟು ಅಚ್ಚಾ ಇದು ಹರಿಯಾಲಿ ಚಿಕನ್. ಸೊ ನಮ್ಮ ಬ್ರದರ್ ಶಾಪಿಗೆ ಬಂದರೆ ಖಂಡಿತವಾಗ್ಲೂ ಇವ್ರ ಹತ್ರ ಸಿಗೋ ಹಲವಾರು ವೆರೈಟೀಸ್ ಆಫ್ ಫ್ರೈಡ್ ಚಿಕನ್ ಐಟಮ್ಸ್ನ ಟ್ರೈ ಮಾಡಿ. ಭಯ್ಯ ಹಾಯ್ ಬೋಲ್ ದೋ. ಹಾಯ್ ತುಮಾರಾ ನಾಮ್? ತೌಹೀದ್. ಸೊ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಓಕೆನಾ. ಡಿಸ್ಕೌಂಟ್ ಏನೋ ನಮ್ಮ ಆಡಿಯನ್ಸ್ಗೆ, ಓಕೆನಾ. ನಮ್ಮ ಆಡಿಯನ್ಸ್ ಬಂದರೆ ಕೇಳಿ ಗಲ್ಲಿ ಫುಡ್ ಅಂತೇಳಿ ಬ್ರೋ ಡಿಸ್ಕೌಂಟ್ ಕೊಡ್ತಾರೆ. ಸೊ ಆಲ್ಮೋಸ್ಟು ಒಳಗೆ ಇದ್ದಿದ್ದು ಕ್ರೌಡಿಂದ ಹಿಂಗೋ ಒಂದು ಮಾಡಿ ಎಸ್ಕೇಪ್ ಮಾಡಿ ಹೊರಗೆ ಬಂದ್ವಿ. ಬೇಕಾದ್ರೆ ಸ್ಟಾಲ್ಸ್ ಇದೆಯಲ್ಲ, ಸೊ ಎಲ್ಲ ಕಡೆ ಬಂದು ಆಲ್ಮೋಸ್ಟ್ ಸೇಮ್ ಐಟಮ್ಸ್ ಸಿಗುತ್ತೆ. ಒಂದೆರಡು ಕಡೆ ಮಾತ್ರ ನನಗೇನೋ ಯುನೀಕ್ ಆಗಿ ಅನಿಸ್ತು. ನಂತರ ನಮ್ಮ CMನೇ ತಗೊಬಂದಿದ್ದಲ್ಲ. ಸೊ ಆ ಥರ ನೀವು ಫ್ರೆಂಡ್ಸ್ ಜೊತೆ ಬಂದರೆ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗುತ್ತೆ, ನೀವು ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ಅದನ್ನು ಬಿಟ್ಟರೆ ಫ್ಯಾಮಿಲಿ ಜೊತೆ ಬರ್ತೀರಾ ಅಂತಂದ್ರೆ ನಿಮಗೆ ಕ್ರೌಡ್ ಇರುತ್ತೆ, ಅದನ್ನು ಸ್ವಲ್ಪ ನೋಡಿ ಬನ್ನಿ. ಅದು ನೀವು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತಂದರೆ ನೀವು ಬರ್ಬೋದು. ಇಲ್ಲ ಅಂತಂದರೆ ನೀವು ಫ್ರೆಂಡ್ಸ್ ಜೊತೆ ಆರಾಮಾಗಿ ಒಂದು ದಿವಸ ವೈಬ್ ಮಾಡಿಕೊಂಡು ಜೇಬ್ನ ಏನ್ರೋ ಖಾಲಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಬರ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಯರ್ಲಿ ಒನ್ಸ್ ಅಲ್ವಾ. ಸೊ ಒಮ್ಮೆ ಟ್ರೈ ಮಾಡಬೇಕು ನೀವು ಹೇಗಿರುತ್ತೆ ಅಂತ, ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗ್ಬೋದು. ಸೊ ಒಂದೊಂದೆಲ್ಲ ನನಗೆ ರೇಟ್ ಸ್ವಲ್ಪ ಜಾಸ್ತಿನೇ ಅನಿಸ್ತು, ಒಂದೊಂದೆಲ್ಲ ಓಕೆ. ಕೊಡ್ತಿರೋ ಪ್ರೈಸ್ಗೆ, ಕೊಡ್ತಿರೋ ಐಟಮ್ಗೆ ವರ್ತು, ಆ ಪ್ರೈಸ್ ಓಕೆ ಆ ಥರ ಅನಿಸ್ತು. ಮಿಕ್ಕಿದೆಲ್ಲ ನನಗೆ ಆಲ್ಮೋಸ್ಟು ಒಂದು ಏನು ಹೇಳೋದು, ಒಂದು ಕಡೆ ಓಕೆ, ಒಂದು ಕಡೆ ನಾಟ್ ಓಕೆ ಅಂತಲೇ ಅನಿಸ್ತು. ಸೊ ಏನು ಮಾಡೋದಾ ಅಥವಾ ಇನ್ನೇನಾರ ಫೈನಲ್ ಆಗಿ ಒಂದು ಡೆಸರ್ಟ್ ಐಟಮ್ ತಿಂದು ವಿಡಿಯೋನ ಮುಗಿಸೋಣ. ನನ್ನ ಹಿಂದೆ ಈ ಕಡೆ ನೋಡ್ತಿರ್ಬೋದು, ನನ್ನ ಹಿಂದೆ ಮತ್ತು ನನ್ನ ಈ ಸೈಡು ಕಂಪ್ಲೀಟಾಗೆ ರೋಡ್ ಇದೆ. ಈಗ ಅವ್ರ ತಲೆಯಲ್ಲಿ ಹಿಡಿತಿದ್ದೆ ಕ್ಯಾಮ್ರಾ ಜಸ್ಟು. ಸೊ ನೆಕ್ಸ್ಟು ಇನ್ನು ಆರ್ಟಿನಗರ್ ಐತೆ. ಇನ್ನು ಯಾವ ಸ್ಪಾಟ್ಸ್ ಕವರ್ ಮಾಡೋಣ ಅಂತ ಕೆಳಗಡೆ ಕಮೆಂಟಲ್ಲಿ ಹಾಕಿ, ಆ ಸ್ಪಾಟ್ಸ್ನ ಕವರ್ ಮಾಡೋಣಂತೆ. ಔಟ್ರೋಗೆ ನಮ್ಮ ಹತ್ರ ಹರಿರಾ ಐತೆ. ಸೊ ನೋಡ್ತಿರ್ಬೋದು. ಸೊ ಈ ಹರಿರಾ ನೋಡೋ ಟೈಮಲ್ಲಿ ನನಗೆ ನೆನಪು ಬರುತ್ತೆ ಅಂತಂದರೆ, ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನಮ್ಮಪ್ಪ ಬಂದು ಈ ಥರ ನಮಾಜ್ ಮಾಡ್ಕೊಂಡು ಬರೋ ಟೈಮಲ್ಲಿ ಆ ಮಸೂದಿ ಪಕ್ಕದಲ್ಲೇ ನಿಮಗೆ ಈ ಹರಿರಾ ಅನ್ನೋದು ಸೇಲ್ ಮಾಡ್ತಾರೆ. ಅವಾಗ 10 ರೂಪಾಯಿನೋ 20 ರೂಪಾಯಿನೋ ಸಮಥಿಂಗ್ ಇತ್ತದು. ಒಂದು 5 to 8 years ಬ್ಯಾಕ್ ಇರೋದು ನಾನು. ಬಟ್ ಈಗ ಬಂದು ಹಂಗಾಗಿ ಜನ್ರೇಷನ್ ಚೇಂಜ್ ಆಗ್ತಾ ಇದೆ. ಈಗ ಇದನ್ನು ರಂಜಾನ್ ಸ್ಪೆಷಲ್ ಆಗಿ ಮಾಡಿಬಿಟ್ಟವ್ರೆ. ಅವಾಗೆಲ್ಲ ನಿಮಗೆ ಆ ಮಸೂದಿ ಕಡೆ ಹೋದರೆ ಮಾತ್ರ ಸಿಗುತ್ತೆ. ನೈಸ್, ಸರಳಾಗಿದೆ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಂದರೆ ಖಂಡಿತವಾಗ್ಲೂ ಒಮ್ಮೆ ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ವೀಕ್ ಡೇಲಿ ನಾನು ಬಂದಿರೋ ಹತ್ರ ವೀಕ್ ಡೇಲಿ ಬಂದರೆ ಕ್ರೌಡ್ ಅಷ್ಟೊಂದು ಇರೋಲ್ಲ ನಿಮಗೆ. ಸೊ ಬಂದು ನಿಂತ್ಕೊಳ್ಳೋಕ್ಕೆ, ತಿನ್ನೋಕ್ಕೆ ಒಂಚೂರು ನಿಮಗೆ ಜಾಗ ಸಿಗುತ್ತೆ. ಬಟ್ ವೀಕೆಂಡಲ್ಲೇ ಬರ್ತೀರಾ ಅಂತಂದ್ರೂ ನಾಟ್ ಅನ್ ಇಶ್ಯೂ, ಬರ್ಬೋದು. ಆ ವೈಬ್ನ ಎಂಜಾಯ್ ಮಾಡೋಕ್ಕೆ ನೀವು ಬರ್ಬೋದು. ಸೊ ಒನ್ಸ್ ಎ ಇಯರ್ ಈ ಥರ ವೈಬ್ ಇಲ್ಲಿ ಚೆನ್ನಾಗಿರುತ್ತೆ ನಿಮಗೆ ನೋಡೋಕ್ಕೆ. ಕೋರಮಂಗಲ ನಿಮಗೆ ಗೊತ್ತಿರುತ್ತೆ ಅಲ್ಲ, ಕೋರಮಂಗಲ ನಿಮಗೆ ಗೊತ್ತು ನಾರ್ಮಲಾಗಿ ವೈಬ್ ಇರುತ್ತೆ ಅಂತ. ಬಟ್ ಈ ಒಂದು ಸೀಸನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ ವೈಬು. ಸೊ ಬಂದಾಗ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಏನಾರು ಐಟಮ್ಸ್ ಮಿಸ್ ಮಾಡಿದ್ದೀನಾ, ಅಥವಾ ಬ್ರೋ ನೀನು ಬಂದಿದೆಯಾ ಸರಿ ಈ ಐಟಮ್ಸ್ನ ಈ ಜಾಗದಲ್ಲಿ ಮಿಸ್ ಮಾಡಿದೆಯಾ ಅಂತಂದರೂ ಕೆಳಗಡೆ ಕಮೆಂಟಲ್ಲಿ ಹಾಕಿ. ಅಥವಾ ನಿಮ್ಮ ಒಪಿನಿಯನ್, ನಿಮ್ಮ ಹಾನೆಸ್ಟ್ ರಿವ್ಯೂ ಏನಿದೆ ಅಂತಲೂ ಕೆಳಗಡೆ ಕಮೆಂಟಲ್ಲಿ ಹಾಕಿ. ನನ್ನ ಹಾನೆಸ್ಟ್ ರಿವ್ಯೂ ಪ್ಲಸ್ ನನ್ನ ಟೇಸ್ಟ್ ವರ್ಡ್ಸ್ ಬಂದು ನಿಮಗಿರಲ್ಲ, ನಿಮ್ಮ ಟೇಸ್ಟ್ ವರ್ಡ್ಸ್ ಬಂದು ನನಗಿರಲ್ಲ. ಸೊ ಡಿಫರ್ ಆಗುತ್ತೆ. ಸೊ ಅದೇ ರೀತಿಯೇ ನೀವು ಬಂದಾಗ ನಿಮಗೆ ಈ ಡಿಶ್ಶು ಪರ್ಟಿಕ್ಯುಲರಾಗಿ ಇಷ್ಟ ಆಗಿರ್ಬೋದು, ಬಟ್ ನನಗೆ ಆ ಡಿಶ್ ಇಷ್ಟ ಆಗಿರೋದೇ ಹೋಗಿರ್ಬೋದು. ಸೊ ದಟ್ಸ್ ಇಟ್. ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್.